ಜನ ಅವರೇ ಬೇಕು ಅಂತ ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಹೋಗ್ಬಿಟ್ಟಿದೆ. ತೆಲಂಗಾಣ ಎಲೆಕ್ಷನ್ ದುಡ್ಡು ಹೋಗ್ಬಿಟ್ಟಿದೆ ಅಂದಾಗ ಯಾವ ಥರ ದುಡ್ಡು ಹೋಯಿತು? ಚುನಾವಣಾ ಆಯೋಗಕ್ಕೆ ಅವತ್ತು ದುಡ್ಡು ಹೋದ ದಿನಾನೇ JDS ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ರು, BJP ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ರು, ಎಲ್ಲೆಲ್ಲಿ ಎಷ್ಟು ಸೀಸ್ ಆಯಿತು. ಈ ವೈಟ್ ಮನಿ, ಬ್ಲ್ಯಾಕ್ ಅಲ್ಲ, ಇದು ವೈಟ್ ಮನಿನೇ ಬ್ಯಾಂಕಿಂದ ಡ್ರಾ ಮಾಡಿಸ್ಕೊಂಡು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಎಷ್ಟೆಷ್ಟು ದುಡ್ಡನ್ನು ಬ್ಯಾನರ್ಗೆ, ಬಂಟಿಂಗ್ಗೆ, ಕಾರ್ಯಕರ್ತರಿಗೆ ಹಂಚಿದ್ರು. ಇದೆಯಾ ಮಾಹಿತಿ? ಎಲ್ಲ ಹೇಳ್ತೀರಿ, ಎಲೆಕ್ಷನ್ ಚುನಾವಣಾ ಪ್ರಚಾರ ಅದು ಇದೆಲ್ಲ ಹೇಳ್ಬಿಡ್ತೀನಿ. ಲೀಗಲ್ ಡಿಸ್ಕಷನ್ಸ್ ಅಂತಾನು ಹೇಳಿದ್ದೀನಿ. ಲೀಗಲ್ ಡಿಸ್ಕಷನ್ಸ್ ಅಲ್ಲೂ ಅದು ವಿಚಾರ ಬಂದಿದೆ. ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ತೆಗೆದುಕೊಳ್ತಾರೆ. ರಾಜೀನಾಮೆ ತೆಗೆದುಕೊಂಡಾದ್ಮೇಲೆ ಕೋರ್ಟ್ ಇವರನ್ನ 3 ತಿಂಗಳು ಜೈಲಿಗೆ ಕಳಿಸುತ್ತೆ. 3 ತಿಂಗಳು ಜೈಲಲ್ಲಿ ಇರ್ತಾರೆ. ಇದೇ ನಾಗೇಂದ್ರ ಅವರು ಜೈಲಲ್ಲಿ ಇದ್ದು ಬಂದು ಹೊರಗಡೆ ಇವರು ಬೇಲನ್ನು ತೆಗೆದುಕೊಳ್ತಾರೆ. ಮತ್ತೆ ಇವ್ರಿಗೆ ನೀವು ದೆಹಲಿಗೆ ಪ್ರವಾಸ ಮಾಡಬಾರ್ದು ಅಂತೇಳಿ ಕೋರ್ಟ್ ಆದೇಶನೂ ಸಹ ಇರ್ತದೆ. ಇವೆಲ್ಲವೂ ಸಹ ಇದ್ರು ಪ್ರವಾಸ ಮಾಡಬಹುದು ಅಂತಾನು ಕೋರ್ಟ್ ಹೇಳ್ತು. ಇವೆಲ್ಲ ಇದ್ರೂ ಸಹ ನಾಗೇಂದ್ರರವರು ಇವತ್ತು ಜಾತಿ, ಧರ್ಮ, ಲಿಂಗ, ಮನುವಾದ ಅಂತ ಹೇಳ್ತಾರಲ್ಲ, ನಾಗೇಂದ್ರ ಅವ್ರಿಗೆ ಒಂದು ಸಣ್ಣ ಕ್ವಶನ್ ಸರ್. ನಾಗೇಂದ್ರ ಸರ್, ನಿಮ್ ಬ್ರದರ್ ಆಗಿ ಒಂದು ಕ್ವಶನ್ಸ್ ಕೇಳ್ತೀರಿ. ಅವತ್ತು KN ರಾಜಣ್ಣ ಹೋಗ್ಬೇಕಾದ್ರೆ ಆಚೆಗೆ ಮನುವಾದ ಇತ್ತ? KN ರಾಜಣ್ಣ ಆಚ್ಕೋಬೇಕಾದ್ರೆ ಜಾತಿ ಇತ್ತ, ಲಿಂಗ ಇತ್ತ, ಧರ್ಮ ಇತ್ತ? ಅವತ್ತಾಕೆ ರಾಜಣ್ಣನ ಬಗ್ಗೆ ನೀವು ಬ್ಯಾಟಿಂಗ್ ಮಾಡ್ಲಿಲ್ಲ? ಯಾರು ಇದೆ ನಾಗೇಂದ್ರ ಅವರು ನಿಮ್ಮ ಕ್ಯಾಟಗರಿ ಅಲ್ವಾ? ಅವತ್ತು ಏನಾದ್ರೂ ನಾವು ರಾಜಣ್ಣನ ಬಗ್ಗೆ ಹೋರಾಟ ಮಾಡಿದ್ವಾ ಸದನದಲ್ಲಿ? ಇವರು ಹೇಗೆ ಅವತ್ತು ರಾಜಣ್ಣ BJP ಹೋರಾಟಕ್ಕೂ JDS ಹೋರಾಟಕ್ಕೂ ಅದು ಬರ್ಲೇ ಇಲ್ಲ, ಪ್ರಶ್ನೆ ಬರ್ಲಿಲ್ಲ. ಹೈಕಮಾಂಡ್ ಕೇಳಿದ್ರೆ ರಾಜೀನಾಮೆ ಕೊಟ್ರು. ಇವತ್ತು ಅಷ್ಟೇ ಹೈಕಮಾಂಡ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಇವರನ್ನ ದೆಹಲಿಗೆ ಇವತ್ತು ಏಕಾಂಗಿಯಾಗಿ ಇವತ್ತು ಹೋದ್ರು. ಯಾರು? ನಾಗೇಂದ್ರ. ಇವರು ಶಿವಕುಮಾರ್ ಹೋಗಿದ್ರಿ ಅಲ್ಲ, ಕೇಳ್ಕೊಳ್ಳಿ ರಮಕ್ಕಂಜಿ, ಇವರು 30 ಜನ ತೆಗೆದುಕೊಂಡು ಗಟ್ಟಿ ಮುಟ್ಟಾದ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಬ್ಯಾಟಿಂಗ್ ಮಾಡಿದ್ರೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಅವತ್ತಿತ್ತು ರಾಜಕಾರಣ, ಅವತ್ತಿತ್ತು ಪೊಲಿಟಿಕಲ್ ಗೇಮ್. ಇವತ್ತು ನಾಗೇಂದ್ರ ಬಡಪಾಯಿ ಆಗಿರೋದಕ್ಕೆ, ಇವತ್ತು ಕಣ್ಣೀರ್ ಹಾಕಿರೋದಕ್ಕೆ ನೇರ ಕಾರಣ ಕಾಂಗ್ರೆಸ್ನ ಹೈಕಮಾಂಡ್. ಇವತ್ತು ಇಂಥ ಬಡವನಿಗೆ, ಇಂಥ ದೀನದಲಿತ ರಾಜೀನಾಮೆ ಕೊಡು ಅಂತ ಹೇಳಿದವರು ನೀವೇ. ಅದೇನೋ ಬೆಳಗ್ಗೆ ವಾಕಿಂಗ್ ಮಾಡ್ತೀವಿ ರಾಯಚೂರಿಂದ ಬಳ್ಳಾರಿಗೆ ಅಂತ ಹೇಳಿದವರು ನೀವೇ. ಈ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ತಗೋತು ಅಂತ ತಿರ್ಗಾ ಅವ್ರ ಮೇಲೆ ಆಗ್ತಿದ್ರಲ್ಲ, ಯಾವ ತರ ಬರ್ಲಿ ಹೊರಗಡೆ? ನಾಗೇಂದ್ರನ ಹತ್ರ ಇವತ್ತು ಯಾಕೆ ಇವತ್ತು ನೀವ್ ಹೇಳಿದ್ರಲ್ಲ ಮನುವಾದ ಅಂತ, ಅವ್ರಿಗೆ ಮುಜುಗರ ಆಗ್ಬಾರ್ದು ಕೊಟ್ಟೆ ನೀವು. ಮನುವಾದದ ಬಗ್ಗೆ ಹೇಳಿದ್ರು ಶುದ್ಧ ಸುಳ್ಳು. ಸದನನ 3 ದಿನ ಮುಂಚೆನೆ ಮೊಟಕಾಗ ಮಾಡ್ಬಿಟ್ಟವ್ರು ನೀವು. ಸದನ ನಡೀತಾ ಇಲ್ಲ, ಪಾರ್ಟಿಗೆ ಮುಜುಗರ ಮಾಡ್ತಾ ಇದ್ದೀರಿ, ನನ್ನಿಂದ ಈ ತರ ಆಗ್ಬಾರ್ದು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಹೇಳಿದ. 3 ವರ್ಷ ಕಣ್ಣೀರ್ ಹಾಕೊಂಡು ಸದನದಲ್ಲಿ 300 ಕ್ವಶನ್ಸ್ ಕೇಳಿದೀವಿ, ನೊಂದಿದೀವಿ. ಇವ್ರು ಒಂದೇ ಒಂದು ದಿನ ಸದನ ನಡೆಸಿ ಕ್ವಶನ್ ಕೇಳಿದಕ್ಕೆ ಒಂದು ನಾವು ಏನೇನ್ ಕೇಳಿದೀವಿ, ಇದೇ ಸ್ಪೀಕರ್ ಏನ್ ಮಾಡಿದ್ರು? ಬರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗುರುತಿನ ಕ್ವಶನ್ ಎಷ್ಟು ಕೇಳಿದ್ರಿ ಈ ಸಲ ನೀವು? ಬರ ಸರ್ ಒಂದು ಮಾತು ಹೇಳ ಸರ್, ಮಳೆ ಆಗ್ಲಿಲ್ಲ ಎಷ್ಟು ಕ್ವಶನ್ ಕೇಳಿದ್ರಿ? ಗುರುತುದೆಷ್ಟು, ಶೂನ್ಯ ವೇಳೆ ಪ್ರಸ್ತಾಪಗಳೆಷ್ಟು? ಬರ, ಮಳೆ ಇಲ್ಲ, ಕೆರೆ ಇಲ್ಲ, ಜಾನುವಾರು ಬಿತ್ತನೆ ಬೀಜ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವತ್ತೇನು ಬಜೆಟ್ ಅಧಿವೇಶನ ಆಗುತ್ತೆ, ಅದಾದ್ಮೇಲೆ ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ, 3 ಅಧಿವೇಶನ ಆಗುತ್ತೆ. ಓದು ಸರಿ ಕೇಳಿರುವಂತ 300 ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಬಂದಿಲ್ಲ. ಇವ್ರ ಹತ್ರ ಬಾಯ್ ಬಿಡ್ಕೊಳ್ಳೋದ ಇವತ್ತು ಕ್ವಶನ್ಸ್ ಕೇಳಿಸ್ಕೊಂಡು? ಏನ್ ಕೇಳಿ? ಸರಿ ನಾವು ಕ್ವಶನ್ಸ್ ಕೇಳಿದಕ್ಕೆ ಏನ್ ಉತ್ತರ ಕೊಟ್ಟಿದ್ದಾರೆ ಕೇಳಿ. ಕುಮಾರಸ್ವಾಮಿ ಅಲ್ಲೇನು ಕೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ? ಏನೇನು ಕ್ವಶನ್ ಕೇಳಿದ್ದಾರೆ ನಮ್ಮ ರಾಜ್ಯದ ಬಗ್ಗೆ? ಕುಮಾರಣ್ಣ MP ಮತ್ತು ಮಿನಿಸ್ಟ್ರು ನಮ್ಮ ರಾಜ್ಯಕ್ಕೆ ಏನೇನ್ ಬೇಕೆಲ್ಲ ಕೇಳಿದೀವಿ. ದರ್ಶನ್ ಯಾರಾದ್ರೂ ಕೇಳಿಸ್ಕೊಳ್ಳಿ. ದರ್ಶನ್ ಇಲ್ಲಿ ಅದು ದಿನೇಶ್ ಅವರಾಗ್ಲಿ, ಯದು ಆಗ್ಲಿ ಅಥವಾ ಮಹೇಶ್ ಆಗ್ಲಿ, ಇವರೆಲ್ಲ ಏನ್ ಕೇಳ್ತಾರೆ ಅಂದ್ರೆ, ಈಗ ಬಂತಪ್ಪ ಒಂದು ಹಗರಣ ಅಂತ ಆರೋಪ ಬಂದ್ಬಿಡ್ತು, ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಬಂದ ತಕ್ಷಣ ನಾಗೇಂದ್ರ ರಾಜೀನಾಮೆ ತಗೊಂಡ್ರಿ, ಯಾಕೆ ತಗೊಂಡ್ರಿ? ಅವತ್ತೇನು ಅಪರಾಧಿ ಅಂತ ಕಾಂಗ್ರೆಸ್ ಕನ್ವಿನ್ಸ್ ಆಗ್ಬಿಟ್ಟಿತ್ತ? ಸಿದ್ದರಾಮಯ್ಯವ್ರು ಕನ್ವಿನ್ಸ್ ಆಗ್ಬಿಟ್ಟಿದ್ರ ಅವತ್ತು? ಹೌದು ನಾಗೇಂದ್ರ ತಿಂದುಬಿಟ್ಟಿದ್ದ ದುಡ್ಡು ಅಂತ ಹೇಳಿ ಕನ್ವಿನ್ಸ್ ಆಗಿದ್ರೆ ಹೌದು ರಾಜೀನಾಮೆ ಕೊಡು ಅಂತ ಹೇಳಬೇಕು. ಸರಿ ಆಯಿತು, ರಾಜೀನಾಮೆ ಕೊಟ್ಟಾಯಿತು, ಎಲ್ಲ ಮುಗೀತು. ಯಾವುದೇ ಕೋರ್ಟಿಂದ ನಾಗೇಂದ್ರ ನಿರ್ದೋಷಿ, ಇದರಲ್ಲಿ ಅಪರಾಧಿ ಅಲ್ಲ, ತೀರ್ಪು ಬರದ ಹೊರತು ಈಗ ನೀವು ಮಿನಿಸ್ಟ್ರು ಮಾಡಿದ್ಯಾಕೆ? ಈ ಸದನ ಈ ಥರ ಹಾಳಾಗಿದ್ಯಾಕೆ? ಮತ್ತೀಗ ರಾಜೀನಾಮೆ ಕೊಟ್ಟರು ಅಂದರೆ ಮತ್ತೆ ಶಿವಕುಮಾರ್ ಅವರು ಕನ್ವಿನ್ಸ್ ಆದರು ಅಂತನಾ ಇವಾಗ? ಹೌದು ಈ ಮನುಷ್ಯ ತಪ್ಪು ಮಾಡಿಬಿಟ್ಟಿದ್ದಾನೆ, ಕನ್ವಿನ್ಸ್ ಆಗಿ ಈ ಥರ ರಾಜೀನಾಮೆ ಕೇಳಿರೋದಾ? ಸರ್, ಈಗ ನಾವು ಅಥವಾ ನೀವು ನಮ್ಮ ಕಲ್ಪನೆಯಲ್ಲಿ ನಾವೇನ್ ಬೇಕಿರೋ ಪ್ರಶ್ನೆಗಳನ್ನ ಕೇಳಬಹುದು, ಉತ್ತರಗಳನ್ನು ಕಲ್ಪನೆಯಲ್ಲಿ ವಾಸ್ತವ ಕಲ್ಪನೆಯಲ್ಲಿ ಚರ್ಚೆ ಮಾಡಲ್ಲ ಪ್ರಶ್ನೆ. ಯಾಕೆಂದ್ರೆ ಸತ್ಯ ನಾಗೇಂದ್ರರವರ ಮಾತೆ. ಆ ಮನುಷ್ಯ ಏನ್ ಹೇಳಿದ್ದಾರೆ ಅವತ್ತು ಅಷ್ಟೇ, ಸಿದ್ದರಾಮಯ್ಯನವ್ರು ಏನು ರಾಜೀನಾಮೆ ಕೊಡಪ್ಪ ಅಂತ ಹೇಳಿಲ್ಲ, ಹೈಕಮಾಂಡು ಹೇಳಿಲ್ಲ. ಅವತ್ತು ಅದೇ ಮಾತು ನುಡಿದಿದ್ದಾರೆ, ಇವತ್ತು ಅದೇ ಮಾತು ನುಡಿದಿದ್ದಾರೆ. ಪಕ್ಷಕ್ಕೋಸ್ಕರ ತನ್ನ ಹುದ್ದೆಯನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ, ಏನು ಯಾವ್ದು ಜವಾಬ್ದಾರಿ
ಹೆಡ್ ಮಾಸ್ಟರ್ ಜವಾಬ್ದಾರಿ ಅಂತೇನೋ ಅಂದ್ರು. ಸ್ವಾಮಿ ಇದೇ ಯಡಿಯೂರಪ್ಪನವರು ಹೆಡ್ ಮಾಸ್ಟರ್ ಆಗಿ ಏನೋ ಏನೋ ತಿಹಾರ್ ಅಂದ್ರಲ್ಲ, ಪರಪ್ಪನಾಗ್ರಹಾರ ಜೈಲಿಗೆ ಹೋದವ್ರನ್ನ ಅದ್ಯಾವ ಮುಖ ಇಟ್ಕೊಂಡು ನೀವು ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ, ಕರ್ನಾಟಕದಲ್ಲಿ ನೀವು ರಾಜಕೀಯದಲ್ಲಿ ಏನು 17 ಜನನ್ನ ಕರ್ಕೊಂಡೋದ್ರಲ್ಲ, ಇವ್ರು ಈಶ್ವರಪ್ಪನವರು ಹೇಳಿದ್ದಾರೆ ಅವ್ರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ, ಅವರಿಗೆ ನಾವೇ ದುಡ್ಡು ಕೊಟ್ಟು ಎಲೆಕ್ಷನ್ ನಿಲ್ಸಿದ್ವಿ ಅಂತಂದ್ರಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದೇ ಭ್ರಷ್ಟಾಚಾರ ವ್ಯಭಿಚಾರದಲ್ಲಿ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾ ಇದ್ರು. ನೀವೇನೋ ಕೇಳಿದ್ರಿ ಅಪ್ಪನ್ ಚೆಕ್ಕು ಸಿಗ್ನೇಚರ್ ಅಂತೇನೋ ಒಂದು ಮಾತು ಬಂತು, ಅದು ಬೇಡ ಸರ್. ಇವ್ರು ಯತ್ನಾಳ್ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಆಗಕ್ಕೆ 1,000 ಕೋಟಿ ರೂಪಾಯಿ ಕೊಡ್ಬೇಕು ನಮ್ಮ ಪಕ್ಷದಲ್ಲಿ, ಆ ವಿರೋಧ ಪಕ್ಷ ನಾಯಕ ಆಗಕ್ಕೆ 1,000 ಕೋಟಿ, ಮುಖ್ಯಮಂತ್ರಿ ಆಗೋದಕ್ಕೆ 2,500 ಕೋಟಿ ರೂಪಾಯಿ ಅಂತ ನೇರವಾದಂತ ಆರೋಪ ಮಾಡಿದ್ದಾರೆ. ಹಾಗೂ ಮುಂದುವರೆದು ಇವತ್ತು SIT ಬಗ್ಗೆ ಏನು ಶಿವಕುಮಾರ್ ಅವರ SIT, ಸಿದ್ದರಾಮಯ್ಯನವರ SIT ಅಂದ್ರಲ್ಲ, ಹಿಂದೊಮ್ಮೆ ಇದೇ ಯತ್ನಾಳ್ರನ್ನ ಐ ವಿಟ್ನೆಸ್ ಮಾಡ್ಕೊಂಡ್ಬಿಟ್ಟು 2,500 ಕೋಟಿಗೆ ಒಳಗಡೆ ಹಾಕ್ಸಿ. ಫಸ್ಟ್ ಐ ವಿಟ್ನೆಸ್ ಮಾಡ್ಕೊಬಿಡಿ ಯತ್ನಾಳ್ರನ್ನ. 2,500 ಕೋಟಿ ಯಾವ ಮುಖ್ಯಮಂತ್ರಿ ಸುಮ್ಮನೆ ಹೇಳ್ಬಾರ್ದಲ್ಲ. ನಿಮ್ಮನ್ನ ಇಷ್ಟೇ ನಿಮ್ದೆ ಹಾಕಿ ಐ ವಿಟ್ನೆಸ್ ಮಾಡ್ಕೊಳ್ಳಿ. ನಿಮಿಷ ಇಲ್ಲಿಗೆ ಬರ್ತೀನಿ. 14 ಸೈಟ್ ಬಗ್ಗೆ ಇಡಿ ಬರುತ್ತೆ, ಅಥವಾ ಈ ವಾಲ್ಮೀಕಿ ವಿಚಾರಕ್ಕೆ ಇಡಿ ಬರುತ್ತೆ. 2,500 ಕೋಟಿಯ ಆರೋಪ ಒಬ್ಬ ಸಾಂವಿಧಾನಿಕ ಹುದ್ದೆನಲ್ಲಿರುವ ಶಾಸಕ ಮಾಡಿದಾಗ ಈ ದೇಶದ IT ಇಡಿ CBI ಸತ್ತೋಗಿದೆ ಅಂತ ಪ್ರಶ್ನೆ ಮಾಡ್ತಾ ನೀವು ದೂರು ಕೊಟ್ರಾ ಸರ್? ಒಂದೇ ಒಂದು ದೂರು ಈ ತರದ ಯತ್ನಾಳ್ ಹಿಂಗ್ ಹೇಳಿದ್ದಾರೆ, ಅದನ್ನ ಅಲ್ಲ ರೀ. ಈಗ ನಾಗೇಂದ್ರ ಹಿಂಗ್ ಮಾಡಿದಾರೆ ಅಂತ ಬಂದಾಗ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಸದನವನ್ನ ಬ್ಲಾಕ್ ಮಾಡ್ಕೊಂಡ್ರು, ಪಾದಯಾತ್ರೆ ರಾಯಚೂರು ಟು ಬಳ್ಳಾರಿ ಮಾಡ್ತೀವಿ ಅಂದ್ರು. ಸರಿ, ನೀವು ಆತರ ಯತ್ನಾಳ್ ಹೇಳಿದಾಗ ಒಂದೇ ಒಂದು ಅರ್ಜಿ, ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟಿದ್ರೆ ಅದು ಕೇಸ್ ಮುಂದುವರಿತಿತ್ತು. ಇಡಿಗೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತು ನೀವು. ಸರ್, DK ಶಿವಕುಮಾರ್ ಅವರ ವಿಚಾರದಲ್ಲಿ ಯಾರು ಮೂಗರ್ಜಿ ಕೊಟ್ಟಿದ್ರು IT ಇಡಿಗೆ? ಉದಾಹರಣೆ, ಇವತ್ತು ಬೇರೆ ಬೇರೆ ಪಕ್ಷದವ್ರ ಮೇಲೆ IT ಇಡಿ ಟಾರ್ಚ್ ಹಾಕೊಂಡು ಹೋಗ್ತಾ ಇದಾರಲ್ಲ, ಯಾವ ಮೂಗರ್ಜಿ ಹೋಗಿದೆ? 14 ಸೈಟಿಗೆ ಇವ್ರು ಬಂದ್ರಲ್ಲ, ಯಾವುದೇ ಆರ್ಥಿಕ ಟ್ರಾನ್ಸಾಕ್ಷನ್ ಇಲ್ಲ. ಹೆಂಗೆ IT ಇಡಿ ಬಂತು ಕರ್ನಾಟಕಕ್ಕೆ? ಇವತ್ತು IT ಇಡಿಗೆ ಯಾವ ಪತ್ರ ಇಲ್ದೇನೆ ಬಂದು ಅಟ್ಯಾಕ್ ಮಾಡೋರ್ಗೆ ಯತ್ನಾಳ್ ಒಬ್ಬ ಶಾಸಕ ಅಂತ ಒಂದು ಪರಿಜ್ಞಾನ ಇದ್ದಿದ್ರೆ ನ್ಯಾಷನಲ್ ಮೀಡಿಯಾಕ್ಕೂ ಮಾತಾಡಿದಾರಲ್ಲ, ಯತ್ನಾಳ್ ಅರೆಸ್ಟ್ ಮಾಡ್ತೀವಿ ಅವ್ರು ಹೇಳಿದ್ರಲ್ಲಿ ಹುರುಳಿದ್ರೆ ಬಿಜೆಪಿ ನಾಯಕರುಗಳನ್ನೆಲ್ಲ ಅರೆಸ್ಟ್ ಮಾಡ್ಲಿ. ಸರ್, ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, SIT ಬಗ್ಗೆ ಮಾತಾಡಿದ್ರಲ್ಲ ಸರ್, ಹಿಂದೆ DK ರವಿ ಪ್ರಕರಣ, ಪರೇಶ್ ಮೇಸ್ತಾ ಪ್ರಕರಣ, ಸೊ ಹಾಗೆ ಇನ್ನೊಬ್ರು ಯಾರ್ದೋ ಒಂದು ಪ್ರಕರಣ ಬರ್ತದೆ, ಅವಾಗ SIT ಮಾಡಿದಾಗ ಇದೇ ತರ ಆರೋಪ ಮಾಡಿದ್ರು. CBI ಕೊಟ್ಬಿಡಿ. ಕೊಟ್ಟು ಅಲ್ವಾ? ರಿಪೋರ್ಟ್ ಏನ್ ಬಂತು? ಇವತ್ತು ನೀವು ಒಪ್ಕೊಳ್ಳಿ, ನಿಮ್ಮ IT ಇಡಿ CBI ನಿಮ್ಮ ಮನೆ ಕಾಯುವಂತ ಪದವನ್ನ ಬಳಸ್ಲಿಕ್ಕೆ ಹೋಗುದಿಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಏನಾಗಿದ್ದಾರೆ ಅಂತ. ಒಟ್ಟಾರೆಯಾಗಿ ಬಿಜೆಪಿನವ್ರದ್ದು ಒಂದು ಅರ್ಥ ಆಗಲ್ಲ. ರಾಜೀನಾಮೆ ಕೊಡ್ಲಿ ಯಾಕೆ ಕೊಟ್ರು? ಮತ್ತೆ ಬೆಲ್ಲದವರು ಮುಂದುವರೆದು ಏನೋ ಕಳ್ಳ ಕತ್ಕೊಂಡ್ರು ಅಂತ. ಸ್ವಾಮಿ, ನೀವು ಸಾಂವಿಧಾನಿಕ ಹುದ್ದೆನಲ್ಲಿರೋ ಶಾಸಕ, ನೀವು ಜಡ್ಜ್ ಅಲ್ಲ, ನೀವು ಕೋರ್ಟ್ ಅಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ಹೆಂಗ್ರಿ ಒಬ್ರು ಶಾಸಕರನ್ನ ಕಳ್ಳ ಅಂತ ಪದವನ್ನ ಬಳಸ್ತೀರಾ? ಇದು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸೆಲ್ PU ಕಾಲೇಜು ಗುರುವಾರ ಕರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.